ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರುವುದು ಮೊದಲಿನಿಂದ ನಾನು ಯೇಸು ನಮ್ಮಲ್ಲಿ ಮೇಲೆಗೆ ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಬಹಳ ಸಂತೋಷ ಆಗ್ತಾ ಇದೆ. ಅಟ್ಟಿ ವಿರುಪಾಪುರ ಗ್ರಾಮದಲ್ಲಿ ನಾವು ಈ ರೀತಿಯಾಗಿ ಪ್ರತಿ ವಾರವೂ ಕೂಡ ಇವತ್ತಿನ ದಿವಸದಿಂದ ಸಭೆಯಾಗಿ ಕೂಡಲಿಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಆಲೋಚನೆಗೋಸ್ಕರವಾಗಿ, ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಸಭೆಯಾಗಿ ಕೂಡಲಿಕ್ಕೆ ನೀವು ತೋರಿಸಿರ್ತಕ್ಕಂಥ ಒಂದು ಉತ್ಸುಕತೆ ಮತ್ತು ಆ ಒಂದು ಆಸಕ್ತಿಗೋಸ್ಕರವಾಗಿ ಕೂಡ ನಾನು ದೇವರನ್ನು ವಂದಿಸುವವನಾಗಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ಇವತ್ತಿನ ದಿವಸದಿಂದ ನಾವು ಈ ಒಂದು ಸ್ಥಳದಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ಭುತವಾಗಿ ನಾವು ನೋಡುವಾಗ ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡದಂಥ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಎಂದಿಗೂ ಕೂಡ ಏನಂತ ಹೇಳ್ತಾ ಇದ್ದೇವೆ, ದೂರ ತಳ್ಳದ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಎಂದಿಗೂ ಕೂಡ ಅನಾಥರನ್ನಾಗಿ ಬಿಡದ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಯಾವಾಗಲೂ ಕೂಡ ನಮ್ಮ ಕುರಿತಾಗಿ ಹಿತವನ್ನು ಚಿಂತಿಸುವಂಥ ದೇವರಾಗಿ, ನಮ್ಮ ಕುರಿತಾಗಿ ಉನ್ನತವಾದಂಥ ಸ್ಥಾನದಲ್ಲಿ ನಮ್ಮನ್ನು ನಿಲ್ಲಿಸಬೇಕೆಂಬುದಾಗಿ ಆಲೋಚನೆ ಉಳ್ಳಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಷ್ಟು ಒಳ್ಳೆಯ ದೇವರನ್ನ ಹೊಂದಿಕೊಂಡಿರ್ತಕ್ಕಂಥ ನಾವು ಧನ್ಯವಂತರೇ ಸರಿ, ಭಾಗ್ಯವಂತರೇ ಸರಿ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ವಿಶೇಷವಾದಂಥ ಸಂದೇಶದ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯು ದಿನವೂ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳ್ತಾ ಇದೆ ವಾಕ್ಯ, ನಮ್ಮನ್ನು ಏನಂತ ಎಚ್ಚರಿಸ್ತಾ ಇದೆ. ಸಭೆಯಾಗಿ ಕೂಡುವಂಥದ್ದನ್ನು ನೀವು ಬಿಟ್ಟು ಬಿಡಬೇಡ್ರಿ. ಸಭೆಯಾಗಿ ಕೂಡುವಂಥದ್ದನ್ನು ನೀವು ಅಲಕ್ಷ್ಯ ಮಾಡಬೇಡ್ರಿ. ಸಭೆಯಾಗಿ ಕೂಡಿಕೊಳ್ಳುವುದಂಥದ್ದನ್ನು ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ಸಭೆಯಾಗಿ ಕೂಡುವಂಥದ್ದನ್ನು ನೀವು ಸ್ಪಷ್ಟವಾಗಿ ಅದನ್ನು ಮಾಡುವಾಗ ನೀವು ಖಂಡಿತವಾಗಿಯೂ ಕೂಡ ದೇವರ ಬರುವಿಕೆಯ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ, ನೀವು ಯಾವ ರೀತಿಯಾಗಿ ಭಕ್ತಿಯ ಜೀವಿತವನ್ನು ಜೀವಿಸಬೇಕು, ಯಾವ ರೀತಿಯಾಗಿ ದೇವರನ್ನ ಸಮೀಪದಲ್ಲಿ ನಿಲ್ಲುವಂಥ ಭಕ್ತಿಯನ್ನು ನೀವು ಮಾಡಬೇಕೆಂಬುದಾಗಿ ದೇವರು ಏನು ಮಾಡ್ತಾನೆ ನಮಗೆ ತಿಳಿಸಿಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಭೆಯಾಗಿ ನಾವು ಕೂಡುವವರಾಗಬೇಕು. ಹಲ್ಲೆಲೂಯಾ. ಎಲ್ಲಿ 2-3 ಕೂಡುವರು ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಎಂಬುದಾಗಿ ಸ್ವಾಮಿ ಏನು ಮಾಡಿದಾರೆ ತಿಳಿಸಿದ್ದಾರೆ ಪ್ರಿಯರೇ. ಯಾರು ದೇವರ ನಾಮದಲ್ಲಿ 2-3 ಯೇಸುವಿನ ನಾಮದಲ್ಲಿ ಕೂಡಿ ಬರುವಾಗ ಅವರ ಮಧ್ಯದಲ್ಲಿ ಸದಾ ದೇವರೇ ಜೊತೆಯಾಗಿ ಇರ್ತಾನೆ ಎಂಬುದಾಗಿ. ಯಾಕಂದರೆ ಆತನ ಮಾತು ಕೊಟ್ಟಿದ್ದಾನೆ, ಭಾಷೆ ಕೊಟ್ಟಿದ್ದಾನೆ, ಮಾತನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಭೆಯಾಗಿ ಕೂಡಿಕೊಳ್ಳುವಂಥದ್ರಿಂದ ಇರ್ತಕ್ಕಂಥ ಆಶೀರ್ವಾದವಾದರೂ ಏನು, ಯಾಕೆ ನಾವು ಸಭೆಯಾಗಿ ಕೂಡಿಕೊಳ್ಳಬೇಕು ಎಂಬುದಾಗಿ ನಾವು ನೋಡುವಾಗ, ಪ್ರಾರಂಭದಲ್ಲಿ ದೇವರ ಶಿಷ್ಯಂದರು ಯಾರಿದ್ರು, ಅವರು ಪ್ರಾರಂಭದಲ್ಲಿ ಆ ಅಪೊಸ್ತಲರುಗಳೆಂಬುದಾಗಿ ಯಾರನ್ನು ನಾವು ಕರಿತೀವೋ ಅವರು ಸಭೆಯಾಗಿ ಕೂಡುವಂಥದ್ದನ್ನು ಮಾಡ್ತಾ ಇದ್ರು ಪ್ರಿಯರೇ. ಯಾಕಂದರೆ ಯೇಸು ಸ್ವಾಮಿಯಿಂದ ಅವರ ಆಜ್ಞೆಯನ್ನು ಹೊಂದಿದವರಾಗಿದ್ದರು. ನೀವು ಅಪೊಸ್ತಲರ ಕೃತ್ಯಗಳ ಪುಸ್ತಕವನ್ನು ನೀವು ನೋಡುವಾಗ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಅವರಿಗೆ ಆಜ್ಞೆಯನ್ನು ಕೊಟ್ಟರು. ಏನೆಂಬುದಾಗಿ ಅಂದರೆ 5ನೇ ವಚನ, ಈಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೇ ಎಂದು ಕೇಳಲು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ ಏನಂತೇಳಿ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ನೀವು ಸಂಪೂರ್ಣವಾಗಿ ಕಾದುಕೊಂಡಿರಿ ಎಂಬುದಾಗಿ. ಅವರು ಒಂದು ಮನೆಯಲ್ಲಿದ್ದಾರೆ, ಮೇಲಂತಸ್ತಿನ ಮಾಳಿಗೆಯಲ್ಲಿ ಅವರು 120 ಜನರು ಏನು ಮಾಡ್ತಾ ಇದ್ದಾರೆ, ಸಭೆಯಾಗಿ ಕೂಡಿದ್ದಾರೆ. ಏನು ಮಾಡ್ತಾ ಇದ್ದಾರೆ, ಅವರು ದೇವರನ್ನ ಎದುರು ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದಾನೆ, ನಾನು ಹೋದ ಮೇಲೆ ನಾನು
ಮತ್ತೆ ಯಾರನ್ನ ಕಳಿಸ್ತೇನೆ? ಸಹಾಯಕ ಆತ್ಮನನ್ನು ಕಳಿಸ್ತೇನೆ, ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ 40 ದಿವಸಗಳ ಕಾಲ ಈ ಭೂಮಿಯ ಮೇಲೆ ಅನೇಕ ಸಾರಿ ಶಿಷ್ಯರಿಗೆ ಏನು ಮಾಡಿದಾತ? ಪ್ರತ್ಯಕ್ಷನಾದ ಪ್ರಿಯರೇ. ಕೊನೆಯದಾಗಿ 500 ಜನರು ಏಕಕಾಲದಲ್ಲಿ ಆತನನ್ನು ನೋಡುವಂಥ ಭಾಗ್ಯವನ್ನು ಅವರು ಪಡೆದರು. ಆತನು ಮೇಲಕ್ಕೆ ಏರಿ ಹೋದಂಥ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ ಏನಂತೇಳಿ, ನೀವು ಕಾದುಕೊಂಡಿರ್ರಿ, ಸಭೆಯಾಗಿ ಕೂಡುವಂಥದ್ದನ್ನು ಬಿಡಬೇಡ್ರಿ ಎನ್ನುವಂಥ ರೀತಿಯಲ್ಲಿ ನನ್ನಿಂದ ಹೊಂದಿದಂಥ ಆಜ್ಞೆಗಳನ್ನು ನೀವು ಬಿಡದೆ ನನ್ನಿಂದ ಕೇಳಿದಂಥವುಗಳನ್ನು ನೀವೇನು ಮಾಡಿರಿ? ಕಾದುಕೊಂಡಿರಿ ಎಂಬುದಾಗಿ ಹೇಳಿದಾಗ ಅವರೆಲ್ಲರೂ ಏಕ ಮನಸ್ಸಿನಿಂದ ದೇವರ ಪ್ರಾರ್ಥನೆಯಲ್ಲಿ ಏನು ಮಾಡಿದರಂತೆ? ನಿರತರಾಗಿದ್ದಾರೆ. 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ವಿ, ಏನು ಮಾಡ್ತಾ ಇದ್ದಾರೆ ಅವರು? ಓದ್ತಿರ ಒಂದ್ಸಲ 13ನೇ ವಚನ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತಲೋಮ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನ ಅನ್ನಿಸಿಕೊಂಡ ಸೀಮೋನ, ಯಾಕೋಬನ ಯೂದ, ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯಳು ಆತನ ತಮ್ಮಂದಿರು ಅವರ ಸಂಗಡ ಇದ್ದರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಭೆಯಾಗಿ ಅವರು ಒಂದು ಮನೆಯಲ್ಲಿ ಮೇಲಂತಸ್ತಿನ ಮಾಳಿಗೆಯಲ್ಲಿ ಏನು ಮಾಡಿದ್ದಾರೆ? ಅವರು ಕೂಡ್ತಾ ಇದ್ದಾರೆ, ದೇವರ ವಾಗ್ದಾನಕ್ಕೆ ಕಾದುಕೊಂಡು ಕೂಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಆ ಸಮಯದಲ್ಲಿ ಆ ಮರಿಯಳು ಯಾರು? ಆತನಿಗೆ ಜನನವನ್ನು ಕೊಟ್ಟಂತ ತಾಯಿಯಾಗಿದ್ಲು. ಆಮೇಲೆ ಆಕೆ ಯೇಸು ಸ್ವಾಮಿಯ ಶಿಷ್ಯೆಯಾಗಿ ಆಕೆ ಬದಲಾವಣೆ ಆಗ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜನರು ಇದನ್ನು ಏನು ಮಾಡ್ತಾ ಇಲ್ಲ? ತಿಳಿದುಕೊಳ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದಂಥ ದೇವರು ಈ ಲೋಕಕ್ಕೆ ಬರುವುದಕ್ಕಾಗಿ ಒಂದು ಮಾರ್ಗವಾಗಿ, ಒಂದು ಏನಂತೇಳಿ ಸಾಧನವಾಗಿ ಮರಿಯಳನ್ನು ಉಪಯೋಗ ಮಾಡಿಕೊಂಡ್ರೆ ಹೊರತಾಗಿ ಮರಿಯಳು ದೇವತೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸತ್ಯವೇದ ಅದನ್ನು ಯಾವತ್ತಿಗೂ ಕೂಡ ಏನು ಮಾಡಲ್ಲ? ಒಪ್ಪೋದಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಂತರ ಆಕೆ ಯೇಸು ಸ್ವಾಮಿಯ ಶಿಷ್ಯಳಾಗಿ ಬದಲಾವಣೆಯಾಗಿ ಅಲ್ಲಿ ಆ ಒಂದು ಪವಿತ್ರಾತ್ಮನ ಅಭಿಷೇಕಕ್ಕೋಸ್ಕರವಾಗಿ ಆ ತಾಯಿಯು ಕೂಡ ಏನು ಮಾಡಿದಾಳೆ? ಕಾದು ಕುಳಿತಿದ್ದಾಳೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಸಭೆಯಾಗಿ ಏಕ ಮನಸ್ಸಿನಿಂದ ಯಾವಾಗ ಆರಾಧನೆ ಮಾಡೋದಕ್ಕಾಗಿ, ಯಾವಾಗ ದೇವರು ಹೇಳಿದಂಥ ವಿಷಯಗಳಿಗೋಸ್ಕರವಾಗಿ ಕಾದುಕೊಂಡಿದ್ರು. ಯೇಸು ಸ್ವಾಮಿ ಹೇಳಿದ್ರು, ಇವರು 1 ದಿವಸ ಕಳೀತು, ಏನು ಅದ್ಭುತ ನೀಡಲಿಲ್ಲ. 2 ದಿವಸ ಕಳೀತು, 3 ದಿವಸ ಕಳೀತು, ಹಂಗೆ 7, 8, 9 ದಿವಸ ಕಳೆದಾದ ಮೇಲೆ 10ನೇ ದಿವಸದಲ್ಲಿ ಸೇಮ್ ಅದೇ ರೀತಿಯಾಗಿ ಅವರು ಮೇಲಂತಸ್ತಿನ ಮಾಳಿಗೆಯಲ್ಲಿ ಆರಾಧಿಸ್ತಾ ಇರಬೇಕಾದ್ರೆ ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಏನು ಮಾಡಿದ್ರಂತೆ? ಇಳಿದು ಬಂದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ಸಭೆಯಾಗಿ ಕೂಡುವಾಗ ಆತ್ಮನ ಕಾರ್ಯಗಳನ್ನು, ಆತ್ಮನ ಬಲವನ್ನು, ಶಕ್ತಿಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೆಲ್ಲ. ನಾವು ನೋಡ್ತಾ ಇದ್ದೇವೆ 2ನೇ ಅಧ್ಯಾಯದಲ್ಲಿ ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ, ಏನಂತ ಹೇಳ್ತದೆ ವಾಕ್ಯ? ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೇವೆ, ಸಭೆಯಾಗಿ ಇವರು ಕೂಡಿದ್ದಾರೆ. 10ನೇ ದಿವಸದಲ್ಲಿ ಯೇಸು ಸ್ವಾಮಿ ಆ ಒಂದು ಭೂಲೋಕದಿಂದ ಆತನು 40 ದಿವಸಗಳ ಕಾಲ ಈ ಲೋಕದಲ್ಲಿ ಇದ್ದು ಪುನಃ ಆತನು ಮೇಲಕ್ಕೆ ಹೋದಂಥ ಸಮಯದಲ್ಲಿ 10ನೇ ದಿವಸದಲ್ಲಿ ಏನಾಯ್ತಂತ್ರಿ? ದೇವರು ಸಭೆಯಾಗಿ ಪವಿತ್ರಾತ್ಮ ದೇವರು ಆ ಜನರ ಮೇಲೆ ಇಳಿದು ಬಂದರು, ಆ ಶಿಷ್ಯರ ಮೇಲೆ ಇಳಿದು ಬಂದರು. 120 ಜನ ಶಿಷ್ಯರು ಪ್ರಿಯರೇ. ಆ ಒಂದು ಪಂಚಾಶತ್ತಮ ಹಬ್ಬದ ದಿವಸದೊಂದು ದೊಡ್ಡದಾಗಿರತಕ್ಕಂಥ ಅದ್ಭುತ ನಡೀತಾ ಇದೆ. ಬಿರುಗಾಳಿ ಬೀಸುತ್ತೋ ಎನ್ನುವಂಥ ರೀತಿಯಲ್ಲಿ ನಾಲಿಗೆಗಳು ವಿಂಗಡವಾದಂಥ ಒಂದು ರೀತಿಯಲ್ಲಿ ಉರಿಯಂತಿದ್ದ ನಾಲಿಗೆಗಳಂತೆ. ಹೆಂಗ್ರಿ? ಬೆಂಕಿಯ ನಾಲಿಗೆಗಳು ಅವರ ಮೇಲೆ ಕೂತ್ಕೊಂಡಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಆ ಆತ್ಮ ಯಾವುದನ್ನು ನುಡಿಯೋದಕ್ಕೆ, ಬೇರೆ ಬೇರೆ ಭಾಷೆಗಳನ್ನು ಮಾತಾಡೋದಕ್ಕೆ ಪ್ರಾರಂಭಿಸ್ತು. ಆ ರೀತಿಯಾಗಿ ಆ ಆತ್ಮಕ್ಕೆ ಅವ್ರು ಏನು ಮಾಡಿದರು? ಒಪ್ಪಿಸಿಕೊಟ್ರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸಭೆಯಾಗಿ ಕೂಡುವಂಥದ್ದು ಏನು ಮಾಡುತ್ತಾರೆ? ದೇವರ ಆಶೀರ್ವಾದವನ್ನು ನಮ್ಮ ಮೇಲೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಆ ಒಂದು ಸಂಗತಿಗಳಾದ ಮೇಲೆ ಮತ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. 2ನೇ ಅಧ್ಯಾಯ 42ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರರ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಏಕ ಮನಸ್ಸಿನಿಂದ 46ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ಅಧ್ಯಾಯ
ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದ ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಏನ್ರಿ, ಅವರು ಸಭೆಯಾಗಿ ಕೂಡುವಂಥದ್ರ ಕುರಿತಾಗಿ ಬಹಳವಾದಂಥ ಮಮಕಾರವುಳ್ಳವರಾಗಿದ್ದರು. ದೇವರ ಶಕ್ತಿ, ದೇವರ ಬಲ ಯಾವಾಗ ನಮ್ಮ ಬಳಿಯಲ್ಲಿ ಬರೋದಕ್ಕೆ ಸಾಧ್ಯ ರೀ? ನಾವು 2-3 ಸಭೆಯಾಗಿ ಕೂಡಿದಾಗ. ಹಲ್ಲೆಲೂಯಾ. ಏನಂತ ಹೇಳ್ತೀವಿ, ಸಭೆ ಅಂದ ತಕ್ಷಣ ಒಂದು ಬಿಲ್ಡಿಂಗ್ ಅಲ್ಲ ಏನ್ರಿ, ನಾವುಗಳೇ ಆಗಿದ್ವಿ. ನಾವು ಮನುಷ್ಯರು ಯಾರು ಇದೀವಲ್ಲ, ನಾವೇ ಜೀವಂತ ಸಭೆಗಳು. ಅದ್ರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವೇ ದೇವರ ಆಲಯವಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾನೆ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಭೆಯಾಗಿ ನಾವು ಕೂಡುವಂಥದ್ದು ಎಷ್ಟೋ ಆಶೀರ್ವಾದ. ಒಂದು ಮನೆಯಲ್ಲಿ ಸಭೆಯಾಗಿ ಯಾವಾಗಲೂ ಕೂಡ ಸ್ವಾಮಿ ಆ ಮನೆಗೆ ಆಹ್ವಾನಿತರಾಗಿರ್ತಾ ಇದ್ರು ಪ್ರಿಯರೇ. ಆ ಮನೆಯ ಕುರಿತಾಗಿ ನಾವು ನೋಡೋಣ ಈ ಸಮಯದಲ್ಲಿ. ಸತ್ಯವೇದ ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42 ವಚನಗಳಲ್ಲಿ ಆ ಮನೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನ ಕೇಳುತ್ತಿದ್ದಳು. ಆದರೆ ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ಥಳೇ ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಮನೆಗೆ ಆಹ್ವಾನಿತನಾಗಿದ್ದಾನೆ ಪ್ರಿಯರು. ಯೇಸು ಸ್ವಾಮಿಯನ್ನು ಯಾವಾಗಲೂ ಕೂಡ ಆ ಒಂದು ಬೆತಾನಿ ಎನ್ನುವಂಥ ಗ್ರಾಮದಲ್ಲಿ ವಾಸ ಮಾಡುವಂಥ ಮಾರ್ತ, ಮರಿಯಳ, ಲಾಜರು ಎನ್ನುವಂಥ ಕುಟುಂಬದವರು ಆ ಒಂದು ಗ್ರಾಮದಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವಾಗಲೂ ಕೂಡ ಅವರು ಕರಿತಾ ಇದ್ರು. ಹಲ್ಲೆಲೂಯಾ. ಕರಿತಾ ಇರಬೇಕಾದ್ರೆ ಆ ಒಂದು ಮನೆಯಲ್ಲಿ ಯಾವಾಗಲೂ ಕೂಡ ಸಭೆಯಾಗಿ ಅವರು ಕೂಡ್ತಾ ಇದ್ರು. ಕೂಡುವಂಥ ಸಮಯದಲ್ಲಿ ಸ್ವಾಮಿ ಅವರಿಗೆ ವಾಕ್ಯ ಹೇಳ್ತಾ ಇದ್ರು. ವಾಕ್ಯ ಹೇಳುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಅಕ್ಕ ಕರಿತಾ ಇದ್ದಾಳೆ, ಆದರೆ ಅಕ್ಕ ಸಭೆ ಏನು ಮಾಡ್ತಾ ಇಲ್ಲ, ಆಕೆ ಬಂದು ವಾಕ್ಯವನ್ನು ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಕೆ ಆಲೋಚನೆ ಒಂದೇ, ಅಯ್ಯೋ, ನಾನು ಸ್ವಾಮಿ ಬಂದಿದ್ದಾರೆ, ನಾನು ಎಲ್ಲ ಅಡಿಗೆ ವ್ಯವಸ್ಥೆ ಮಾಡಬೇಕು, ಮತ್ತು ಬೇರೆ ಬೇರೆ ವ್ಯವಸ್ಥೆ ಮಾಡಬೇಕಂತೇಳಿ ಅದರ ವಿಷಯವಾಗಿ ಆಕೆ ಚಿಂತೆಯಲ್ಲಿದ್ದಾಳೆ. ಅನೇಕ ಜನರು ಬರ್ತಾ ಇದ್ದಾರೆ, ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ನಾನು ನೋಡಿಕೊಳ್ಬೇಕಂತೇಳಿ ಅದರ ವಿಷಯವಾಗಿ ಆಕೆ ಗಡಿಬಿಡಿಯಲ್ಲಿ ಇರಬೇಕಾದ್ರೆ ಯೇಸು ಸ್ವಾಮಿಗೆ ಆಕೆ ಹೇಳ್ತಾ ಇದ್ದಾಳೆ, ಸ್ವಾಮಿ, ನನ್ನ ತಂಗಿಯಾದಂಥ ಮರಿಯಳು ನಿನ್ನ ಪಾದಗಳ ಬಳಿಯಲ್ಲೇ ಕೂತ್ಕೊಂಡಿದ್ದಾಳೆ, ಆದರೆ ನಾನು ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ, ನಾನು ಮಾತ್ರ ಸೇವೆ ಮಾಡ್ತಾ ಇದ್ದೀನಿ, ನೀನು ಒಂದು ಸ್ವಲ್ಪ ಆಕೆಗೆ ಹೇಳಬಾರ್ದು ಅಂತ ಹೇಳಿದಾಗ ಏಸಪ್ಪ ಒಂದೇ ಮಾತು ಹೇಳ್ತಾ ಇದ್ರು. ಏನಂತ ಹೇಳ್ರಿ, ಬೇಕಾಗಿರುವಂಥದ್ದು ಒಂದೇ. ನೀನು ಯಾಕೆ ಗಡಿಬಿಡಿಯಲ್ಲಿದ್ದೀಗಿ? ಮಾರ್ತಳೆ ಮಾರ್ತಳೆ, ಯಾಕೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ? ಹಲ್ಲೆಲೂಯಾ. ದೇವರ ಹತ್ರ ಇದ್ರೂ ಕೂಡ ಅನೇಕರು ಏನು ಮಾಡ್ತಾರೆ, ಚಿಂತಿಸುವವರಾಗಿರ್ತಾರೆ. ದೇವರ ಹತ್ರ ಇದ್ರೂ ಕೂಡ ಅನೇಕರು ಏನು ಮಾಡ್ತಾರೆ, ಗಡಿಬಿಡಿಯಾಗಿ ಜೀವಿಸುವಂಥವರಾಗಿರ್ತಾರೆ. ಹಲ್ಲೆಲೂಯಾ. ದೇವರ ಮೇಲೆ ನಮ್ಮ ಭಾರವನ್ನು ನಾವು ಹಾಕಿದ ಮೇಲೆ, ಸಂಪೂರ್ಣವಾಗಿ ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟ ಮೇಲೆ ದೇವರೇ ಎಲ್ಲ ನೋಡಿಕೊಳ್ತಾನಂತೇಳಿ ಆತನು ಯೆಹೋವ ಈರೆಯಾಗಿ ನಮಗೆ ಒದಗಿಸಿಕೊಡ್ತಾನೆಂಬುದಾಗಿ, ನಮ್ಮ ಪಕ್ಷವಾಗಿ ಯೆಹೋವ ನಿಸ್ಸಿಯಾಗಿ ಯುದ್ಧ ಮಾಡ್ತಾನೆಂಬುದಾಗಿ, ನಮ್ಮನ್ನು ಆತನು ಒಳ್ಳೆಯ ರೀತಿಯಲ್ಲಿ ಕೊರತೆ ಇಲ್ಲದೆ ಯೆಹೋವ ರೂವ ರೋಹಿಯಾಗಿ ಆತನು ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ, ಆತನು ಎಲ್ ಶಡಾಯಿ ನಮ್ಮ ಜೀವಿತದಲ್ಲಿ ಅತಿಶಯ ಅದ್ಭುತ ಕಾರ್ಯಗಳನ್ನು ಜರುಗಿಸ್ತಾನೆ ಎಂಬುದಾಗಿ, ಆತನು ನಮ್ಮನ್ನು ರೂಪಿಸುವಂಥ ಯೆಹೋವ ಓಸೇನಾಗಿದ್ದಾನೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಏನು ಮಾಡ್ಬೇಕ್ರಿ, ನಂಬುವವರಾಗಬೇಕು ಪ್ರಿಯರ. ಆದರೆ ಈ ತಾಯಿ ಆದರೂ ಏನು ಮಾಡ್ತಾ ಇದ್ದಾಳಂತೆ, ಚಿಂತೆಯಲ್ಲಿ ಗಡಿಬಿಡಿಯಲ್ಲಿದ್ದಾಳೆ. ಹಲ್ಲೆಲೂಯಾ. ಅದರ ವಾಕ್ಯ ಹೇಳ್ತಾ ಇದೆ, ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು, ನೀನು ಅನೇಕ ವಿಷಯಗಳಲ್ಲಿ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿದೀಯ, ಆದರೆ ಅದು ಮುಖ್ಯ ಅಲ್ಲ. ಯಾವುದು ಮುಖ್ಯ? ದೇವರ ವಾಕ್ಯವೇ ಮುಖ್ಯ. ಅದನ್ನು ಕೇಳಿ ಕೈಕೊಂಡು ನಡೆಯುವಂಥದ್ದೇ ಮುಖ್ಯ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ಆಕೆ ತನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡಿರುವಂಥದ್ದನ್ನು ಮುಂದಿನ ಒಂದು ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಆಕೆ ಕುರಿತಾಗಿ ಮತ್ತೆ ನಾವು ಸವಿವರವಾಗಿ ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ, ಸಭೆಯಾಗಿ ಕೂಡುವಾಗ ದೇವರ ಒಂದು ವಾಕ್ಯದ ಕುರಿತಾಗಿ ಆಲೋಚನೆಗಳನ್ನು ದೇವರು ನಮಗೆ ಕೊಡ್ತಾನೆ. ಮುಂದೆ ಆಗುವಂಥ ಸಂಗತಿಗಳ ಕುರಿತಾಗಿ ದೇವರು ಒಂದು ಭವಿಷ್ಯತ್ತು ಯಾವ ರೀತಿಯಾಗಿದೆ ಎಂಬುದಾಗಿ ನಮಗೆ ತಿಳಿಯಪಡಿಸ್ತಾನೆ ಪ್ರಿಯರೇ. ಇವರು ಸಭೆಯಾಗಿ ಕೂಡಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಒಂದು ಭಾಗ ನಮ್ಮಿಂದ ತೆಗೆಯಲ್ಪಡುವುದಿಲ್ಲವೋ ಅಂತಹ ಉತ್ತಮ ಭಾಗವನ್ನು ಸಭೆಯಾಗಿ ಕೂಡುವಾಗ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಬೇಕಾಗಿರುವಂಥದ್ದು ಒಂದೇ. ಆ ಒಂದು ಉತ್ತಮ ಭಾಗವನ್ನು ಯಾರು ಹೊಂದಿಕೊಂಡಿದ್ದಾರಂತೆ?
ಮಾರ್ತಳೆ ನೀನು ಹೊಂದಿಕೊಳ್ಳಲಿಲ್ಲ ಇಲ್ಲಿವರೆಗೆ, ಆದರೆ ಇನ್ನು ಮುಂದೆ ನಿನಗೆ ಅವಕಾಶ ಕೊಡ್ತಾ ಇದ್ರೆ ಇನ್ನು ಮುಂದೆ ಆದ್ರೆ ನೀನು ಏನು ಮಾಡಬೇಕು, ಹೊಂದಿಕೊಳ್ಳಬೇಕೆಂಬುದಾಗಿ ಹೇಳಿದಾಗ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ಆ ಸಮಯದಲ್ಲಿ ಆ ಮರಿಯಳು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಇದ್ದುಕೊಂಡು ಕೂತುಕೊಂಡು ಆಕೆ ಏನು ಮಾಡಿದ್ಲು, ವಾಕ್ಯ ಕೇಳಿದಂಥ ಆಕೆ ಆಶೀರ್ವಾದಕ್ಕೆ ಪಾತ್ರಳಾದ್ಲು, ದೇವರ ಮೆಚ್ಚುಗೆಗೆ ಆಕೆ ಪಾತ್ರಳಾದ್ಲು ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಶಿಷ್ಯರಿರ್ತಕ್ಕಂಥ 120 ಜನರು ಇರ್ತಕ್ಕಂಥ ಒಂದು ಮೇಲಂತಸ್ತಿನ ಮಾಳಿಗೆಯಲ್ಲಿ ಮನೆಯಲ್ಲಿ ಅವ್ರು ಏನು ಮಾಡಿದ್ರು, ಸಭೆಯಾಗಿ ಕೂಡಿದ್ರು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಕೂಡ ಆ ಒಂದು ಮಾರ್ತ ಮರಿಯಳ ಲಾಜರನ ಮನೆಯಲ್ಲಿ ಅವ್ರು ಏನು ಮಾಡಿದ್ರು, ಸಭೆಯಾಗಿ ಕೂಡಿದ್ದು ಏನು ಮಾಡ್ತಾ ಇದ್ದಾರೆ, ವಾಕ್ಯವನ್ನು ತಿಳಿಸ್ತಾ ಇದ್ದಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಪ್ರಿಯರೇ, ಈ ಸಮಯದಲ್ಲಿ ನಾವು ನೋಡೋಣ, ಕೊರ್ನೆಲ್ಯನ ಮನೆಯಲ್ಲಿ ಸಭೆಯಾಗಿ ಕೂಡ್ತಾ ಇದ್ದಾರೆ. ಹಲ್ಲೆಲೂಯಾ. 10ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳ ಪುಸ್ತಕ ತೆಗಿರಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಕೈಸರಿಯದಲ್ಲಿ ಇರ್ತಕ್ಕಂಥ ಇಟಾಲ್ಯದ ಪಟಾಲಮೆನೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾಗಿರುವಂಥ ಕೊರ್ನೆಲ್ ಎಂಬ ಒಬ್ಬ ಮನುಷ್ಯನು, ಅವನು ಭಕ್ತನಾಗಿ ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿ ಜನರಿಗೆ ಬಹಳ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಕೂಡ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ವ್ಯಕ್ತಿಯನ್ನು ನೋಡಿದಂಥ ದೇವರು ಈ ವ್ಯಕ್ತಿ ಸಂಪೂರ್ಣವಾಗಿ ರಕ್ಷಣೆ ಮಾರ್ಗದಲ್ಲಿ ಬರಬೇಕಂತೇಳಿ ದೂತನನ್ನು ಆ ಒಂದು ಸ್ಥಳದಲ್ಲಿ ಪ್ರತ್ಯಕ್ಷಪಡಿಸಿದಾಗ ದೂತನು ಬಂದು ಹೇಳ್ತಾ ಇದ್ದಾನೆ, ಇಂತಿಂತಹ ವ್ಯಕ್ತಿ ಪೇತ್ರನೆನ್ನುವಂಥ ವ್ಯಕ್ತಿ ಯೊಪ್ಪದಲ್ಲಿದ್ದಾನೆ, ಆ ಪೇತ್ರನನ್ನು ನಿನ್ನ ಮನೆಗೆ ಕರೆಸಿಕೊ, ಅವನು ಮುಂದೆ ಆಗುವಂಥದ್ದನ್ನು ಹೇಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಫ್ರೆಂಡ್ಸ್, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಕೊರ್ನೆಲ್ಯನ ಮನೆಯಲ್ಲಿ ಅದ್ಭುತವಾಗಿ ಆ ದೂತನ ಪ್ರತ್ಯಕ್ಷನಾದ್ಮೇಲೆ ಕೊರ್ನೆಲ್ಯನು ಸುಮ್ಮನಿರೋದು ಏನು ಮಾಡ್ತಾ ಇದ್ದಾನ್ರಿ, ತನ್ನ ಕೆಲಸಗಳಲ್ಲಿ ಕೆಲಸಗಾರರಾಗಿರ್ತಕ್ಕಂಥ 2 ಪರಿಚಾರಕರನ್ನು ಏನು ಮಾಡ್ತಾ ಇದ್ದಾನೆ, ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತರನ್ನು ಕರೆದು ಈ ಸಂಗತಿಗಳನ್ನು ವಿವರವಾಗಿ ಹೇಳಿ ಅವರನ್ನು ಏನು ಮಾಡ್ತಾ ಇದ್ದಾನ್ರಿ, ಕಳಿಸ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಹೋದಂಥ ಸಮಯದಲ್ಲಿ ದೇವರು ಪೇತ್ರನಿಗೊಂದು ದರ್ಶನವನ್ನು ಕೊಡ್ತಾ ಇದ್ದಾರೆ. ಆಕಾಶದಿಂದ ಜೋಳಿಗೆ ಉಪಾದಿಯಲ್ಲಿ ಒಂದು ಜೋಳಿಗೆ ಇಳಿದು ಬರ್ತಾ ಇದೆ, ಅದರಲ್ಲಿ ತಿನ್ನಬೇಕಾದ ವಸ್ತುಗಳು ತಿನ್ನಬಾರದಂಥ ವಸ್ತುಗಳು ಎಲ್ಲವೂ ಕೂಡ ಇರುವಾಗ ಆ ಸಮಯದಲ್ಲಿ ಪೇತ್ರನಿಗೆ ಸ್ವರ ಬರ್ತಾ ಇದೆ, ಏನಂತೇಳಿ, ಪೇತ್ರನೇ ಈ ಆಹಾರವನ್ನು ತಿನ್ನು ಎಂಬುದಾಗಿ. ಹಲ್ಲೆಲೂಯಾ. ಮರುದಿನ ಮೊದಲನೇ ದಿನ ಹೆಸರು ಏನು ಹೇಳ್ತಾ ಇದ್ದೀವ್ರಿ ಇಲ್ಲಿ, ಶತಾಧಿಪತಿ ಆದಂಥ ಕೊರ್ನೆಲ್ಯನಿಗೆ ಮೊದಲನೇ ದಿವಸದಲ್ಲಿ ಆದರೆ 2ನೇ ದಿವಸದಲ್ಲಿ ಪೇತ್ರನಿಗೆ ಒಂದು ದರ್ಶನ ಆಗ್ತಾ ಇದೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನು ದರ್ಶನ ಆಗ್ತದೆ ಯೊಪ್ಪದಲ್ಲಿರ್ತಕ್ಕಂಥ ಆ ವ್ಯಕ್ತಿಗೆ? 11ನೇ ವಚನ. ಅವನು ಧ್ಯಾನ ಪರವಶನಾಗಿ ಆಕಾಶ ತೆರೆದಿರುವುದನ್ನು 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆ ಅಂತಿರುವ ಏನೋ ಒಂದು ವಸ್ತು ಭೂಮಿ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳು ಇದ್ದವು. ಆಗ ಪೇತ್ರನೇ ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ, ನಾನು ಎಂದು ಒಲೆ ಪದಾರ್ಥಗಳನ್ನಾಗಲಿ ಅಶುದ್ಧ ಪದಾರ್ಥಗಳನ್ನಾಗಲಿ ತಿಂದವನಲ್ಲ ಅಂದನು. ದೇವರು ಶುದ್ಧ ಮಾಡಿದ್ದನ್ನು ನೀನು ಒಲೆ ಎನ್ನಬೇಡವೆಂದು ತಿರುಗಿ 2ನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು. ಹೀಗೆ 3 ಸಾರಿ ಆಯಿತು. ಆದ ಕೂಡಲೇ ಆ ವಸ್ತು ಆಕಾಶದೊಳಕ್ಕೆ ಸೇರಿಕೊಂಡಿತು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರೊಂದು ಪೇತ್ರನಿಗೊಂದು ದರ್ಶನವನ್ನು ತೋರಿಸ್ತಾ ಇದ್ದಾನೆ. ಮೊದಲನೇದಾಗಿ ಪೇತ್ರ ಯಹೂದ್ಯ ಜನಾಂಗದವರಾಗಿರುವ ಕಾರಣಕ್ಕಾಗಿ ಇವರಲ್ಲಿ ಒಂದು ಏನಂತ ಹೇಳ್ತಾ ಇದ್ದೇವೆ, ಒಂದು ಭಾವನೆ ಪ್ರೇರೆ, ನಾವು ಮಾತ್ರ ದೇವ ಜನಾಂಗದವರು, ನಾವು ಮಾತ್ರ ರಕ್ಷಣೆ ಗುಂಪಿನವರು, ನಾವು ಮಾತ್ರ ಸೃಷ್ಟಿಕರ್ತನಾದಂಥ ದೇವರನ್ನು ಆರಾಧನೆ ಮಾಡುವಂಥವ್ರು, ಉಳಿದವರೆಲ್ಲ ಜನಾಂಗದವರು ಏನ್ರಿ, ಅಶುದ್ಧರಾದಂಥ ಜನರು, ಅವರಿಗೆ ದೇವರೇ ಇಲ್ಲ, ಅವರು ದೇವರ ಮಕ್ಕಳು ಅಲ್ವೇ ಅಲ್ಲ ಎನ್ನುವಂಥ ಭಾವನೆಯಲ್ಲಿ ಇರುವಂಥವ್ರು. ಹಲ್ಲೆಲೂಯಾ. ಯಾವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹೊರಟು ಬಂದದಾದ ಮೇಲೆ ಯಜ್ಞಾರ್ಪಣೆ ಮಾಡಿ ಆತನು ರಕ್ತವನ್ನು ಸುರಿಸಿ ತನ್ನ ದೇಹವನ್ನು ಸಂಪೂರ್ಣವಾಗಿ ದಾರಿ ಎರೆದು ರಕ್ತವನ್ನು ಸುರಿಸಿದಾದ ಮೇಲೆ ಆತನು ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ಆತನು ಎಲ್ಲ ಮನುಷ್ಯರ ಪಾಪಗಳನ್ನು ಏನು ಮಾಡಿದರಿ, ಶಮನ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ರಕ್ತ ಪ್ರೋಕ್ಷಣೆ ಮಾಡುವುದರ ಮೂಲಕವಾಗಿ ಎಲ್ಲ ಮನುಷ್ಯರ ಪಾಪಗಳಿಗೆ ಪರಿಹಾರವನ್ನು ಆತನು ಒದಗಿಸಿಕೊಟ್ಟು ಬಲಿದಾನವಾಗಿ ಆತನು ಇರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಶುದ್ಧಿ ಮಾಡಿಬಿಟ್ಟಿದ್ದಾನೆ. ಯಾರು ಆತನನ್ನು ನಂಬುತ್ತಾರೋ, ಯಾರು ಆತನನ್ನು ಒಪ್ಪಿಕೊಳ್ತಾರೋ ಅವರೆಲ್ಲರೂ ಕೂಡ ಏನಾಗ್ತಾರೆ, ಶುದ್ಧರಾಗ್ತಾರೆ. ಅದರ ಸಲುವಾಗಿ ನಾವು ತೀತನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಶುದ್ಧರಿಗೆ ಎಲ್ಲವೂ ಶುದ್ಧ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಶುದ್ಧಿ ಮಾಡಿಬಿಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ದರ್ಶನದ ರೂಪದಲ್ಲಿ ಒಂದು ಜೋಳಿಗೆ 4 ಮೂಲೆಗಳು ಹಿಡಿದಿರ್ತಕ್ಕಂಥ ಒಂದು ಜೋಳಿಗೆ ಆಕಾಶದಿಂದ ಬರುವಂಥದ್ದನ್ನು ನೋಡಿದಂಥ ಆ ಪೇತ್ರನಿಗೆ ಅವನು ಧ್ಯಾನ ಪರವಶನಾಗಿರುವಾಗ ಹೇಳ್ತಾ ಒಂದು ಸ್ವರ ಕೇಳಿಸ್ತಾ ಇದೆ, ಇವುಗಳನ್ನು ತಿನ್ನು ಎಂಬುದಾಗಿ. ಆದರೆ ಅವನು ಅಂತ ಇದ್ದಾನೆ,
ಅಶುದ್ಧವಾಗಿರುವಂಥದ್ದನ್ನು ನಾನು ಮುಟ್ಟುವುದಿಲ್ಲ. ದೇವರೇ, ನೀನು ಅಶುದ್ಧ ಎಂಬುದಾಗಿ ನೀನು ಹಳೆ ಒಡಂಬಡಿಕೆಯಲ್ಲಿ ಹೇಳಿದೆಯಲ್ವಾ, ಅವುಗಳನ್ನು ಮುಟ್ಟುವುದಿಲ್ಲ ಎಂಬುದಾಗಿ ಹೇಳಿದಾಗ ಮತ್ತೆ ವಾಣಿ ಕೇಳಿಸ್ತಾ ಇದೆ, 3 ಸಾರಿ ಕೇಳಿಸ್ತು, ದೇವರು ಶುದ್ಧ ಮಾಡಿರುವಂಥದ್ದನ್ನು ನೀನು ಅಶುದ್ಧ ಎಂಬುದಾಗಿ ಯಾಕೆ ನೆನೆಸ್ತೀಯ? ಹಲ್ಲೆಲೂಯಾ. ದೇವರೇ ಶುದ್ಧಿ ಮಾಡಿದ್ದಾನೆ, ಮನುಷ್ಯರೆಲ್ಲ ಶುದ್ಧಿ ಮಾಡಿರುವಂಥದ್ದು ಎಂಬುದಾಗಿ ಹೇಳಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸಮಯದಲ್ಲಿ ಹೊರಗಡೆ ಸ್ವರ ಕೇಳಿಸ್ತು. ಯಾರೋ ಒಬ್ಬರು ಬಂದು ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಕರೀಲಿಕ್ಕೆ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಕೊರ್ನೆಲ್ಯನನ್ನು ಕಳಿಸಿದಂಥವ್ರು ಬಂದಿದ್ದಾರೆ. ಹಲ್ಲೆಲೂಯಾ. ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ದೇವರು ಅಲ್ಲಿಗೆ ಹೇಳಿ ಕಳಿಸಿದಂಥ ಸಮಯದಲ್ಲಿ ಪೇತ್ರನು ಕೂಡ ಏನು ಮಾಡ್ತಾನೆ, ಆ ಸ್ಥಳಕ್ಕೆ ಹೋಗ್ತಾನೆ ಪ್ರಿಯರೇ. ಎಲ್ಲಿಗೆ ಬರ್ತಾನೆ? ಕೊರ್ನೆಲ್ಯನ ಮನೆಗೆ ಬರ್ತಾನೆ. ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಆ ಕೊರ್ನೆಲ್ಯ ಶತಾಧಿಪತಿ ಪೇತ್ರನ ಕಾಲಿಗೆ ಉದ್ದಕ್ಕೆ ಬೀಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಹೇಳ್ತಾನೆ, ಕೊರ್ನೆಲ್ಯನು ಪೇತ್ರನ ಕಾಲಿಗೆ ಬಿದ್ದಾಗ ಪೇತ್ರನು ಹೇಳ್ತಾನೆ, ನಾನು ಕೂಡ ನಿನ್ನಂಥ ಮನುಷ್ಯನ. 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, 24ರಲ್ಲಿ, ಮರುದಿನ ಅವನು ಕೈಸರಕ್ಕೆ ಸೇರಿದನು. ಕೊರ್ನೆಲ್ಯನು ತನ್ನ ಬಂಧು ಬಳಗದವರನ್ನ, ಪ್ರಾಣ ಮಿತ್ರರನ್ನ ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡ್ತಾ ಇದ್ದ. ನೋಡ್ರಿ, ಕೊರ್ನೆಲ್ಯನಲ್ಲಿರ್ತಕ್ಕಂಥ ಭಕ್ತಿ ಎಷ್ಟು ದೊಡ್ಡದು ನೋಡ್ರಿ. ತಾನು ಮಾತ್ರವಲ್ಲ, ನನಗೆ ದೇವ ದೂತನು ಬಂದು ಹೇಳಿದಾನೆ, ನನ್ನ ಪ್ರಾಣ ಮಿತ್ರರು ಕೂಡ ಈ ವಾಕ್ಯಗಳನ್ನು ಕೇಳಬೇಕು, ನನ್ನ ಬಂಧುಗಳು ಕೂಡ ಕೇಳಬೇಕು, ಎಲ್ಲರೂ ನನ್ನ ದೇವರ ವಿಷಯಗಳನ್ನು ತಿಳಿದುಕೊಳ್ಬೇಕಂತೇಳಿ ಅನೇಕ ಜನರನ್ನು ಏನು ಮಾಡಿದನ್ರಿ, ಕೊರ್ನೆಲ್ಯ ತನ್ನ ಮನೆಯಲ್ಲಿ ಏನು ಮಾಡಿದನ್ರಿ, ಸೇರಿಸಿದಾನೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಅವನು ಬಂದಾಗ ಕೊರ್ನೆಲ್ಯನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಹೇಳಪ್ಪ, ನಾನೂ ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಇಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಯಾರು ಉಪದೇಶ ಮಾಡ್ತಾ ಇದ್ದಾರೆ? ಪೇತ್ರನು. 34ನೇ ವಚನದಿಂದ ನಾವು ನೋಡುವಾಗ ಉಪದೇಶ ಮಾಡ್ತಾ ಇದ್ದಾನೆ. ಉಪದೇಶ ಮಾಡುವಂಥ ಸಮಯದಲ್ಲಿ ದೇವರು ಪಕ್ಷಪಾತಿಯಲ್ಲ. ಯಾವ ಜನರಲ್ಲಿ ಆದರೂ ತನಗೆ ಭಯಪಡುವಂಥವ್ರು ಯಾರಾದರೂ ಇದ್ದರೆ ಅವರನ್ನು ದೇವರು ಖಂಡಿತವಾಗಿ ಏನು ಮಾಡ್ತಾರೆ, ರಕ್ಷಿಸ್ತಾರೆ. ಆತನಿಗೆ ಮೆಚ್ಚುಗೆ ಆದಂಥವ್ರು ಯಾರಿರ್ತಾರೋ ಅವ್ರನ್ನ ಖಂಡಿತವಾಗಿ ದೇವರು ಸಂರಕ್ಷಿಸ್ತಾರೆ, ಅವರ ಮೊರೆಯನ್ನು ಕೇಳ್ತಾರೆ, ಅವರ ಜೀವಿತವನ್ನು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಆತನು ಏನು ಮಾಡ್ತಾ ಇದ್ದಾನ್ರಿ, ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ಗೊತ್ತಾಯಿತು. ಅದೇ ಒಂದು ದರ್ಶನದ ಭಾವ ಆ 4 ಜೋಳಿಗೆಯಲ್ಲಿರ್ತಕ್ಕಂಥ ವಿಷಯ ಎಂಬುದಾಗಿ ಆತನಿಗೆ ಗೊತ್ತಾದ ಮೇಲೆ, ಆತನ ಸುವಾರ್ತೆಯನ್ನು ಸಾರಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ದೊಡ್ಡ ಉಜ್ಜೀವನ ಎನ್ನುವಂಥದ್ದು ಅಲ್ಲಿ ನಡೀತಾ ಇದೆ ಪ್ರಿಯರೇ. ಸಭೆಯಾಗಿ ಕೊರ್ನೆಲ್ಯನ ಮನೆಯಲ್ಲಿ ಅವರು ಕೂತಿರುವಾಗ ಪೇತ್ರನು ಹೇಳುವಂಥ ಒಂದೊಂದು ಮಾತುಗಳನ್ನು ಅವರು ಕೇಳಿಸಿಕೊಳ್ಳುವಾಗ, ಯೇಸು ಸ್ವಾಮಿಯ ಕುರಿತಾಗಿ ಹೇಳಿದಂಥ ಸಮಯದಲ್ಲಿ ಆ ಯೇಸುವೇ ರಕ್ಷಕನು ಎಂಬುದಾಗಿ ಎಲ್ಲ ಮನುಷ್ಯರನ್ನ ಪಾಪದಿಂದ, ಶಾಪದಿಂದ, ರೋಗದಿಂದ, ಅವಮಾನದಿಂದ, ಕತ್ತಲೆಯ ಜೀವಿತದಿಂದ, ಎಲ್ಲ ಕೆಟ್ಟವುಗಳಿಂದ ಬಿಡಿಸಿ ನಿತ್ಯ ಜೀವಕ್ಕೆ ನಡೆಸುವ ಆತನು ಯೇಸು ಸ್ವಾಮಿ ಎಂಬುದಾಗಿ ಅವರು ತಿಳಿದುಕೊಂಡಿದ್ದಾದ ಮೇಲೆ, ಆ ಮಾತುಗಳು ಹೇಳ್ತಾ ಇರುವಾಗಲೇ ಪರಿಶುದ್ಧಾತ್ಮ ಅವರ ಮೇಲೆ ಏನು ಮಾಡಿದಂತೆ ಇಳಿದು ಬಂದ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ, ಯೇಸು ಸ್ವಾಮಿ ಯಾವ ರೀತಿಯಾಗಿ ಸೈತಾನನ ಮೂಲಕವಾಗಿ ಕಟ್ಟಲ್ಪಟ್ಟಂಥ ಜನರಿಗೆ ಬಿಡುಗಡೆ ಕೊಟ್ಟನೋ, ಕುರುಡರಿಗೆ ಕಣ್ಣು ಕೊಟ್ಟನೋ, ಯಾವ ರೀತಿಯಾಗಿ ಸತ್ತವರನ್ನ ಎಬ್ಬಿಸಿದ್ನೋ, ಎಲ್ಲ ಸಂಗತಿಗಳನ್ನು ಪೇತ್ರನು ಏನು ಮಾಡ್ತಾ ಇದ್ದಾನೆ, ವಿವರಿಸ್ತಾ ಇದ್ದಾನೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಆ ಜನರು ಸಂಪೂರ್ಣವಾಗಿ ಏನು ಮಾಡಿದ್ರಿ, ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿದರು. ದೇವರನ್ನು ನಂಬುವುದಕ್ಕೋಸ್ಕರವಾಗಿ ಮನಸ್ಸು ಮಾಡಿದಾಗ ಪವಿತ್ರಾತ್ಮನ ಏನು ಮಾಡಿದಂತ ಅವರೆಲ್ಲರ ಮೇಲೆ ಇಳಿದು ಬಂದ ಪ್ರೇರ. 44ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ಬರವು ಇಳಿತವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯಜನಿಗಳಿಗೂ ಪವಿತ್ರಾತ್ಮದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಹಾಗೆ ಪವಿತ್ರಾತ್ಮವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೇ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡ್ರು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ಪಷ್ಟವಾಗಿ ಹೇಳ್ತಾ ಇದ್ದ ವಾಕ್ಯ ಏನಂತ ಹೇಳಿರಿ, ಅವರು ಸಭೆಯಾಗಿ ಕೂಡಿದಾಗ ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂದಾಗ ಅನೇಕ ಜನರು ಅಲ್ಲಿ ಏನು ಮಾಡಿದ್ರಂತ್ರಿ, ನೀರಿನ ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ಮಕ್ಕಳಾಗಿ ಬದಲಾವಣೆ ಆದರೂ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಒಂದು ಮನೆ, ಯಾರ ಮನೆ? ಮೊದಲನೇದಾಗಿ ಶಿಷ್ಯರಿರ್ತಕ್ಕಂಥ ಮೇಲಂತಸ್ತಿನ ಮನೆ, ಎರಡನೇದಾಗಿ ಯೇಸು ಸ್ವಾಮಿ ಹೋಗಿರ್ತಕ್ಕಂಥ ಒಂದು ಲಾಜರ, ಮಾರ್ತ, ಮರಿಯಳ ಮನೆ, ಮೂರನೇದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾರ ಮನೆ ರೀ? ಕೊರ್ನೆಲ್ಯನ ಮನೆ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಇಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ಸಾರಿ ಕೂಡ ಮನೆಗಳ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಒಂದು ಸಾರಿ ನೀವು ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 15ನೇ ವಚನ ಈ ರೀತಿಯಾಗಿ ಹೇಳುತ್ತೆ,
ಲವೋದಿಕಿಯಲ್ಲಿರುವ ಸಹೋದರರಿಗೂ ನುಂಫಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರಿಗೂ ವಂದನೆ ಹೇಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಯಾರ ಮನೆಯಲ್ಲಿ ಸಭೆ ಕೂಡ್ತಾ ಇದ್ದಾರಂತೆ? ನುಂಫಳು ಎನ್ನುವಂಥ ಒಬ್ಬ ತಾಯಿ ಇದ್ದಾಳೆ, ಒಬ್ಬ ಸ್ತ್ರೀ ಇದ್ದಾಳೆ, ಒಬ್ಬ ಶಿಷ್ಯಳಿದ್ದಾಳೆ, ಯೇಸು ಸ್ವಾಮಿ ಶಿಷ್ಯಳು. ಆಕೆಯ ಮನೆಯಲ್ಲಿ ಕೂಡ ಏನು ಮಾಡ್ತಾ ಇದ್ದಾರಂತೆ? ಸಭೆಯಾಗಿ ಕೂಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದ ಹೌಸ್ ಆಫ್ ನಿಂಫಾ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ 1 ಕೊರಿಂಥಿ 16:19 ನಾವು ನೋಡ್ತಾ ಇದ್ದೇವೆ, ಸಭೆಯಾಗಿ ಪ್ರಿಸ್ಕಿಲ್ಲ ಮತ್ತು ಅಕ್ವಿಲ್ಲ ಅವರ ಮನೆಯಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ? ಸಭೆಯಾಗಿ ದೇವರನ್ನ ಕೂಡಿ ಏನು ಮಾಡ್ತಾ ಇದ್ದಾರೆ? ಆರಾಧನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಭೆಯಾಗಿ ಕೂಡುವವರು ನಾವು ಆಗಬೇಕು. ದೇವರ ಬರುವಿಕೆ ಬಹಳ ಸಮೀಪವಾಗಿದೆ. ದೇವರು ಮುಯಿಗೆ ಮುಯಿ ತೀರಿಸುವಂಥ ನನ್ನ ಕೆಲಸ ಎಂಬುದಾಗಿ ದೇವರು ಹೇಳಿದ್ದಾನೆ. ನಾನೇ ಪ್ರತಿಫಲ ಕೊಡ್ತೀನಿ ಎಂಬುದಾಗಿ ಹೇಳಿದ ಅಂತ ದೇವರು ಆತನಾಗಿದ್ದಾನೆ. ನ್ಯಾಯ ವಿಚಾರಣೆಯನ್ನು ಮಾಡುವಂಥ ದೇವರಾಗಿದ್ದಾನೆ. ದೇವರು ನಮ್ಮ ಪಕ್ಷವಾಗಿರುವಂಥ ದೇವರಾಗಿದ್ದಾನೆ. ದೇವರು ಆತನು ಯಾವ ರೀತಿಯಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ಈಗ ಆತನು ನ್ಯಾಯಾಧಿಪತಿಯಾಗಿ ದೇವರಾಗಿ ಈ ಲೋಕಕ್ಕೆ ಪುನಃ ಆತನು ಏನು ಮಾಡ್ತಾನೆ? ಹೊರಟು ಬರ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಬಿಡದೆ ಸಂಪೂರ್ಣವಾಗಿ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗದೆ ಸೋತು ಹೋಗದೆ ಸ್ಥಿರವಾಗಿ ನಾವು ನಿಂತುಕೊಂಡು ಜೀವಿಸುವಾಗ ಖಂಡಿತವಾಗಿ ಕೂಡ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ಪ್ರಿಯರ. ಅಪೊಸ್ತಲರ ಕೃತ್ಯಗಳು 12:12 ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಮರಿಯಳ ಮನೆಯಲ್ಲಿ ಸಭೆಯಾಗಿ ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿರುವಂಥದ್ದನ್ನು ನೋಡಿದಂಥ ದೇವರು ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಸೆರೆಮನೆಯಲ್ಲಿರತಕ್ಕಂಥ ಪೇತ್ರನಿಗೋಸ್ಕರವಾಗಿ ಸಭೆಯಾಗಿ ಇವರು ಆ ಮನೆಯಲ್ಲಿ ಮರಿಯಳ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ, ಮಾರ್ಕನೆನಿಸಿಕೊಳ್ಳುವಂಥ ವ್ಯಕ್ತಿಯ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವರು ಒಂದು ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಮಾಡಿದ್ರು ಪ್ರಿಯರೇ. ಸೆರೆಮನೆಯಲ್ಲಿ ಬಂಧನದಲ್ಲಿರ್ತಕ್ಕಂಥ ಪೇತ್ರನನ್ನು ಮರು ದಿವಸ ನೆಕ್ಸ್ಟ್ ದಿವಸ ಏನು ಮಾಡಬೇಕಂತ ಅನ್ಕೊಂಡಿದ್ದಾನೆ ಅಲ್ಲಿರ್ತಕ್ಕಂಥ ರಾಜ. ಯಾವ ರೀತಿಯಾಗಿ ಯಾಕೋಬನನ್ನು ಸಾಯಿಸಿದನೋ ಈ ವ್ಯಕ್ತಿಯನ್ನು ಕೂಡ ಸಾಯಿಸಬೇಕಂತೇಳಿ ಅಂದ್ಕೊಂಡಿದ್ದಾನೆ. ಆದರೆ ದೇವರನ್ನು ದೊಡ್ಡದಾದ ಅದ್ಭುತ ಮಾಡಿದ್ರು. ಏನಂತೇಳಿ ಅಂತಂದರೆ, ಪೇತ್ರನನ್ನು ಸೆರೆಮನೆಯೊಳಗಿಂದ ಬೇಡಿಗಳೆಲ್ಲ ಕಳಚಿ ಬೀಳುವ ಹಾಗೆ ತನ್ನ ದೂತನನ್ನು ಕಳುಹಿಸೋದು ಮಾತ್ರವಲ್ಲ, ಮತ್ತೆ ಪೇತ್ರನನ್ನು ಏನು ಮಾಡಿದ್ರಿ? ಆ ಒಂದು ಎಲ್ಲ ಕಬ್ಬಿಣದ ಬಾಗಿಲುಗಳ ಮೂಲಕವಾಗಿ ಹೊರಗಡೆ ತೆಗೆದುಕೊಂಡು ಬಂದು ಪುನಃ ಯಾವೊಂದು ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇತ್ತು, ಆರಾಧನೆ ನಡೀತಾ ಇತ್ತು, ಸಭೆಯಾಗಿ ಕೂಡಿ ದೇವರಲ್ಲಿ ಅವರು ಸಂಪೂರ್ಣವಾಗಿ ಪೇತ್ರನಿಗೋಸ್ಕರವಾಗಿ ಮೊರೆ ಇಡ್ತಾ ಇದ್ದರು ಆಸಕ್ತಿಯಿಂದ. ಆ ಮೊರೆ ಇಟ್ಟಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ದೇವರು ಏನು ಮಾಡಿದ್ರಿ? ಕೇಳಿದರು ಪ್ರಿಯರೇ. ಹಲ್ಲೆಲೂಯಾ. ಆ ವಚನ ಓದ್ತಿರೋ ಒಂದ್ಸರಿ 12ನೇ ಅದೇ 5ನೇ ವಚನ ಓದ್ರಿ. ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 12ನೇ ವಚನ ಓದ್ರಿ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳೋ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಯಾರ ಮನೆ ಅಂತದ್ದು? ಮರಿಯಳ ಮನೆ. ಮಾರ್ಕನೆನಿಸಿಕೊಳ್ಳೋ ಯೋಹಾನನ ಒಂದು ಮನೆ, ಆ ತಾಯಿಯ ಮನೆ. ಅಲ್ಲಿಗೆ ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದ್ಭುತವಾಗಿ ಆ ಮನೆಯಲ್ಲಿರ್ತಕ್ಕಂಥ ಒಬ್ಬ ಚಾಕರಿಯವಳಾಗಿರ್ತಕ್ಕಂಥ ರೋದೆ ಎನ್ನುವಂಥ ಒಬ್ಬ ಸಹೋದರಿ ಆ ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಏನು ಮಾಡಿದ್ರಿ? ಸಂತೋಷದಿಂದ ಏನು ಮಾಡಿದ್ಲು? ಬಾಗಿಲನ್ನು ತೆರೆದ ಒಳಗಡೆ ಮೇಲಕ್ಕೆ ಹೋಗಿ ಪುನಃ ಅವ್ರನ್ನ ಕರೆದುಕೊಂಡು ಬಂದಾಗ ಆ ಪೇತ್ರನ ಏನು ಮಾಡ್ತಾ ಇದ್ದಾನೆ? ತನಗಾಗಿರ್ತಕ್ಕಂಥ ಅದ್ಭುತವನ್ನು ವಿವರಿಸಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಕಾರಣ ಒಂದೇ, ಸಭೆಯಾಗಿ ಕೂಡುವಾಗ ಅದ್ಭುತಗಳನ್ನು ದೇವರು ಏನು ಮಾಡ್ತಾನೆ? ಜರುಗಿಸ್ತಾನೆ ಪ್ರಿಯರೇ. ಸಭೆಯಾಗಿ ಕೂಡುವಾಗ ಯೇಸು ಸ್ವಾಮಿ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದಂಥ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಒಂದು ಮನೆಯಲ್ಲಿದ್ದಾನೆ. ಆತನು ವಾಕ್ಯ ಸಂದೇಶವನ್ನು ಬೋಧಿಸ್ತಾ ಇರಬೇಕಾದ್ರೆ ಜನರು ಕಿಕ್ಕಿರಿದು ಏನು ಮಾಡ್ತಾ ಇದ್ದಾರೆ? ಆ ಮನೆಯಲ್ಲಿ ಬರ್ತಾ ಇದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಮನೆಯ ಮೇಲ್ಛಾವಣಿಯನ್ನು ತೆಗೆದು ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಮೇಲ್ಛಾವಣಿಯನ್ನು ತೆಗೆದ್ರೆ ಯೇಸು ಇರುವಂಥ ಮನೆ, ಆ ಯೇಸು ಇರುವಂಥ ಮನೆ, ಆ ಮನೆಯಲ್ಲಿಯೂ ಕೂಡ ಆತನು ಸಭೆಯಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ವಾಕ್ಯೋಪದೇಶವನ್ನು ಹೇಳ್ತಾ ಇರಬೇಕಾದ್ರೆ ಆ ಪಾರ್ಶ್ವವಾಯು ರೋಗಿಯನ್ನು ಕರೆದುಕೊಂಡು ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಾಯ್ತಂತೆ? ಆ ಒಂದು ಮನೆಯ ಮೇಲ್ಛಾವಣಿಯನ್ನು ಅವರು ತೆಗೆದು ಸ್ವಾಮಿಯ ಬಳಿಗೆ ಬಂದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದ್ಭುತವಾಗಿ ಏಸಪ್ಪ ಆ ವ್ಯಕ್ತಿಯನ್ನು ಏನು ಮಾಡಿದ್ರಂತೆ? ವ್ಯಕ್ತಿಯ ಪಾಪಗಳನ್ನು ಕ್ಷಮಿಸುವಂಥದ್ದು ಮಾತ್ರವಲ್ಲ, ಮತ್ತೆ ಏನು ಮಾಡಿದ್ರಂತ? ಆ ವ್ಯಕ್ತಿ ಎದ್ದು ನಡೆದಾಡುವ ಹಾಗೆ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಪೆರ್ನೌಮಿನಲ್ಲಿ ಮನೆಯಲ್ಲಿದ್ದಾನೆ. ಮಾರ್ಕನ ಬರೆಸುವಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಏನು ಮಾಡ್ತಾ ಇದ್ದಂತ್ರಿ? ವಾಕ್ಯವನ್ನು ಹೇಳ್ತಾ ಇದ್ದ ಸ್ವಾಮಿ. ಹಲ್ಲೆಲೂಯಾ. ಅಷ್ಟರಲ್ಲಿ
ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಓರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ರು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ, ಯೇಸು ಇರುವಂಥ ಮನೆ ಕಪೆರ್ನೌಮಿನ ಮನೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆಯಾಗಿ ಅವರು ಕೂಡಿದಂಥ ಸಮಯದಲ್ಲಿ ಸ್ವಾಮಿ ಅವರಿಗೆ ವಾಕ್ಯವನ್ನು ಬೋಧಿಸ್ತಾ ಇರಬೇಕಾದ್ರೆ ಪಾರ್ಶ್ವವಾಯು ರೋಗಿಯನ್ನು ಒಬ್ಬ 4 ಜನ ವ್ಯಕ್ತಿಗಳು ಕರೆದುಕೊಂಡು ಹೊತ್ತುಕೊಂಡು ಬಂದಂಥ ಸಮಯದಲ್ಲಿ ಜನರೆಲ್ಲರೂ ಕಿಕ್ಕಿರಿದಿದ್ದಾರೆ. ಯಾರು ಕೂಡ ಮನೆ ಒಳಗಡೆಗೆ ಬರೋದಕ್ಕೆ ಆಗ್ತಾ ಇಲ್ಲ. ಮೇಲ್ಛಾವಣಿಯನ್ನು ತೆಗೆದು ಯೇಸು ಸ್ವಾಮಿಯ ಸಮೀಪದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಇಳಿ ಬಿಡ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪ್ರಿಯರೇ, ಸಭೆಯಾಗಿ ಕೂಡಿದಾಗ ಆ ಒಂದು ಮನೆಯಲ್ಲಿ ದೊಡ್ಡದಾದಂಥ ಅದ್ಭುತ ಆಶ್ಚರ್ಯ ಕಾರ್ಯ ಜರುಗಿತ್ತು. ಪಾಪಗಳು ಕ್ಷಮಿಸಲ್ಪಟ್ಟವು. ಪಾಪ ಒಂದು ಪ್ರಜ್ಞೆ ಏನೆಂಬುದಾಗಿ ಸಭೆಯಾಗಿ ಕೂಡಿದಾಗ ಮನುಷ್ಯರು ಯಾವೊಂದು ಸ್ಥಿತಿಯಲ್ಲಿದ್ದಾರೆ, ಅವರು ಪರಿಶುದ್ಧವಾದಂಥ ಜೀವಿತದಲ್ಲಿದ್ದಾರಾ, ಪಾಪದಲ್ಲಿದ್ದಾರೆ ಎಂಬುದಾಗಿ ಸಭೆಯಾಗಿ ಕೂಡಿದಾಗ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ. ಪ್ರಿಯರು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಈ ಮನೆಗಳವರು ಯಾವ ರೀತಿಯಾಗಿ ಸಭೆಯಾಗಿ ಕೂಡಿದ್ರು. ಇವತ್ತು ಕೂಡ ನಾವು ಈ ಹಟ್ಟಿ ವಿರುಪಾಪುರ ಎನ್ನುವಂಥ ಗ್ರಾಮದಲ್ಲಿ ರೇಣುಕಮ್ಮ ಟೀಚರ್ ಅವರ ಮನೆಯಲ್ಲಿ ಸಭೆಯಾಗಿ ಕೂಡಿ ದೇವರನ್ನು ಆರಾಧಿಸುವಂಥದ್ದು ಎಷ್ಟು ಆಶೀರ್ವಾದ. ಪ್ರಿಯರು, ಇದನ್ನು ನಾವು ಬಿಟ್ಟು ಬಿಡದೆ ಸಂಪೂರ್ಣವಾಗಿ ಕರ್ತನು ಬರುವ ಪರ್ಯಂತರ, ನಾವು ಈ ಲೋಕದಲ್ಲಿ ಇರುವ ಪರ್ಯಂತರ ನಾವು ಒಬ್ಬರನ್ನು ಒಬ್ಬರು ಎಚ್ಚರಿಸುತ್ತಾ ಆ ಕರ್ತನ ಪ್ರತ್ಯಕ್ಷತೆಯ ದಿನ ಸಮೀಪವಾಗಿದೆ ಎಂಬುದಾಗಿ ತಿಳಿದು ಇದನ್ನು ಮತ್ತಷ್ಟು ನಾವು ಮಾಡುವಂಥವರು ಆಗೋಣ. ಪ್ರಿಯರು, ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಮತ್ತೆ ಪುನಃ ಪಾಪದ ಕಡೆಗೆ ನಾವು ಹೋಗುವವರು ಆಗಬಾರ್ದು. ವಚನ 26ನೇ ವಚನ ಅದೇ ಹೇಳ್ತಾ ಇದೆ, ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವು ಇರುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಬರಲಿಕ್ಕಿದ್ದಾನೆ. ಆತನು ಮೊದಲನೇದಾಗಿ ಪ್ರೀತಿಯಿಂದ ಬಂದರೆ ಈಗ ನ್ಯಾಯಾಧಿಪತಿಯಾಗಿ ಬರಲಿಕ್ಕಿದ್ದಾನೆ, ಕಠಿಣನಾಗಿ ಬರಲಿಕ್ಕಿದ್ದಾನೆ, ಆತನು ಮುಯಿ ತೀರಿಸಲಿಕ್ಕೆ ಬರಲಿಕ್ಕಿದ್ದಾನೆ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಏನು ಮಾಡೋಣ, ನಮ್ಮ ಜೀವಿತ ಏನಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡು ಅರಿತುಕೊಂಡು ಭಕ್ತಿಯ ಜೀವಿತವನ್ನು ಜೀವಿಸುವಂಥವರಾಗೋಣ ಹೊರತಾಗಿ ಬಲಹೀನರಾಗಿ ಆಗುವಂಥದ್ದು ಬೇಡ. ಈ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳು, ವಿಷಯಗಳು, ಈ ಲೋಕದಲ್ಲಿ ಇರ್ತಕ್ಕಂಥ ಕೆಲವೊಂದು ಮಾಲಿನ್ಯವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಯಾವುದಿದವೋ, ನಮ್ಮನ್ನು ಪಾಪದ ಕಡೆಗೆ ಸೆಳೆಯುವಂಥದ್ದು ಎಳೆಯುವಂಥದ್ದು ಯಾವುದಿದೆಯೋ ಅದೆಲ್ಲವನ್ನು ಬಿಟ್ಟು ಸಂಪೂರ್ಣವಾಗಿ ನಾವು ದೇವರಿಗೆ ವಿಧೇಯರಾಗಿ ಆತನನ್ನೇ ಮೆಚ್ಚಿಸುವವರಾಗಿ ಆತನು ನಮಗೆ ಕೊಡುವಂಥ ಬಹುಮಾನಗಳು ಏನಾಗಿದವು ಅವುಗಳನ್ನು ಎದುರು ನೋಡುವಂಥ ಮಕ್ಕಳಾಗೋಣ. ದೇವರನ್ನು ಮುಖಾಮುಖಿಯಾಗಿ ಆತನನ್ನು ಆ ಒಂದು ಮಧ್ಯಾಕಾಶದಲ್ಲಿ ಭೇಟಿಯಾಗುವಂಥ ವ್ಯಕ್ತಿಗಳಾಗಿ ನಾವು ಬದಲಾವಣೆ ಆಗೋಣ. ಪ್ರಿಯರೇ, ಹಲ್ಲೆಲೂಯಾ. ಸಭೆಯಾಗಿ ಅವರು ಕೂಡಿದಾಗ ಅದ್ಭುತಗಳು ಏನಾದವು ಜರುಗಿಸಲ್ಪಟ್ಟು. ಹಲ್ಲೆಲೂಯಾ. ಪ್ರೈಸ್. ಸಮಯ ತುಂಬ ಆಯ್ತು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಹೋದರ ಸಹೋದರಿಯೇ, ಸಭೆಯಾಗಿ ನಾವು ಕೂಡಬೇಕು. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುವರು ಅವರ ಮಧ್ಯದಲ್ಲಿ ನಾನೇ ಇರುವೆನೆಂಬುದಾಗಿ ಹೇಳಿದ ದೇವರು. ಆ ಕೊರ್ನೆಲ್ಲೆಯ ಮನೆ, ಶಿಷ್ಯರು ತಂಗಿದಂಥ ಆ ಒಂದು ಯೆರೂಸಲೇಮಿನಲ್ಲಿರ್ತಕ್ಕಂಥ ಮನೆ, ಆ ಯೆರೂಸಲೇಮಿನ ಮನೆಯಲ್ಲಿ ಪವಿತ್ರಾತ್ಮನು ಇಳಿದು ಬಂದ. ಶಿಷ್ಯರು ಇರ್ತಕ್ಕಂಥ ಆ ಮನೆಯಲ್ಲಿ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ದೇವರು ಇಳಿದು ಬಂದಾಗ ಅನೇಕವಾಗಿರ್ತಕ್ಕಂಥ ಆಶ್ಚರ್ಯ ಕಾರ್ಯಗಳು ಜರುಗಿಸಲ್ಪಟ್ಟು, ನುಂಫಳ ಮನೆಯಲ್ಲಿ, ಪ್ರಿಸ್ಕಿಲ್ಲ ಅಕ್ವಿಲಳ ಮನೆಯಲ್ಲಿ ಸಭೆಯಾಗಿ ಅವರು ಕೂಡ್ತಾ ಇದ್ರು. ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾಗಿರ್ತಕ್ಕಂಥ ಮರಿಯಳ ಮನೆಯಲ್ಲಿ ಸಭೆಯಾಗಿ ಅವರು ಕೂಡ್ತಾ ಇದ್ರು. ಇವತ್ತಿನ ದಿವಸ ನಾವು ಸಭೆಯಾಗಿ ಕೂಡ್ತಾ ಇದ್ದೇವೆ. ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಜೀವಿಸುವುದಕ್ಕಾಗಿ ನಮ್ಮ ಜೀವಿತವನ್ನು ನಾವು ಸಂಪೂರ್ಣವಾಗಿ ಭಯಭಕ್ತಿಯುಳ್ಳವರಾಗಿ ಕಟ್ಟಿಕೊಳ್ಳಬೇಕಾಗಿದೆ. ಈ ಸಮಯದಲ್ಲಿ ಯೇಸು ಸ್ವಾಮಿ ಇರ್ತಕ್ಕಂಥ ಕಪೆರ್ನೌಮಿನ ಆ ಮನೆಯಲ್ಲಿ ಸಭೆಯಾಗಿ ಅವರು ಕೂಡಿದಾಗ, ಸಹೋದರ ಸಹೋದರಿಯೇ, ಪಾಪ ಕ್ಷಮಾಪಣೆಗಳು ಉಂಟಾದವು, ರೋಗಗಳು ವಾಸಿಯಾದವು, ಮರಣದ ಮಂಚದ ಮೇಲೆ ಮಲಗಿರ್ತಕ್ಕಂಥ ಅನೇಕ ರೋಗಿಗಳಿಗೆ ಬಿಡುಗಡೆ, ಸ್ವಸ್ಥತೆ ಅದ್ಭುತ ಆಯಿತು. ಅನೇಕ ದುರಾತ್ಮ ಶಕ್ತಿ ಹಿಡಿದಂಥವರಿಗೆ ವಿಮೋಚನೆಯಾಯಿತು. ದೇವರ ಶಕ್ತಿ ಸಭೆಯಾಗಿ ನಾವು ಕೂಡಿದಾಗ ಇಳಿದು ಬರುವಂಥದ್ದಾಗಿದೆ. ದೇವರ ಬಲ ಸಭೆಯಾಗಿ ಕೂಡಿದಾಗ ನಮಗೆ ಇಳಿದು ಬರುವಂಥದ್ದಾಗಿದೆ. ಅವರು ಏಕ ಮನಸ್ಸಿನಿಂದ ಅಪೊಸ್ತಲರ ಬೋಧನೆಗಳನ್ನು ಕೇಳುವುದರಲ್ಲಿಯೂ, ಸಭೆಯಾಗಿ ಕೂಡುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆ ಮಾಡುವುದರಲ್ಲಿಯೂ ಅವರು ಏಕ ಮನಸ್ಸಿನಿಂದ ಕೂಡಿರುವ ಕಾರಣಕ್ಕಾಗಿ ಅನೇಕ ಅದ್ಭುತಗಳು ಜರುಗಿಸಲ್ಪಟ್ಟು ಈ ಸಮಯದಲ್ಲಿ ನಾವು ಕೂಡ ಅದೇ ರೀತಿಯಾಗಿ ಆದಿ ಅಪೊಸ್ತಲರು ತೋರಿಸಿದಂಥ ಮಾದರಿಯನ್ನು
ಹಿಡಿದುಕೊಂಡು ನಾವು ಕೂಡ ನಡೆಯುವಾಗ ದೇವರು ಬರಲಿಕ್ಕಿದ್ದಾನೆ, ಆತನಿಗೋಸ್ಕರವಾಗಿ ಸಿದ್ಧವಾಗಿ ನಾವು ಜೀವಿಸುವುದಕ್ಕಾಗಿ ಸಂಪೂರ್ಣವಾಗಿ ನಮ್ಮ ಜೀವಿತಗಳನ್ನು ನಾವು ಕಾಯ್ದಿರಿಸಿಕೊಳ್ಳುವಂಥವರಾಗೋಣ. ಈ ಸಮಯದಲ್ಲಿ ಅಮ್ಮರು ಪ್ರಾರ್ಥನೆ ಮಾಡ್ತಾರೆ, ನಾವು ಏಕೀಭವಿಸೋಣ. ಪರಿಶುದ್ಧರು ಮಹೋನ್ನತನ ಸರ್ವಶಕ್ತನಾದ ತಂದೆಯ ದೇವರೇ, ಅಪ್ಪ ನಿನಗೆ ಸ್ತುತಿ ಸ್ತೋತ್ರಗಳ ಕರ್ತನೆ, ರಾಜ್ಯ ಕರ್ತನೆ, ಬೆಳಗ್ಗಿನಿಂದ ಇಲ್ಲಿವರೆಗೆಯ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿ ವಿಶೇಷವಾಗಿ ಕರ್ತನೆ ಸ್ವಾಮಿ ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ನಿನ್ನನ್ನು ಆರಾಧಿಸುವ ಹಾಗೆ ಕರ್ತನೆ ಹಟ್ಟಿಗಿರುಪುರ ಗ್ರಾಮದಲ್ಲಿ ಕರ್ತನೆ ಅಪ್ಪ ರೇಣುಕಮ್ಮ ಟೀಚರ್ ಅವರ ಮನೆಯಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸಕ್ಕಾಗುತ್ತೆ ಈ ಮಹಾಭಾಗ್ಯವನ್ನು ನಮಗೆ ಎಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರಗಳಯ್ಯ. ಅಯ್ಯ ಕರ್ತನೆ ಸ್ವಾಮಿ, ಹಾಡುಗಳ ಮುಖಾಂತರ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಅಯ್ಯ. ನಿನ್ನ ಪರಿಶುದ್ಧ ವಾಕ್ಯದ ಮುಖಾಂತರ ಕರ್ತನೆ ನಮ್ಮನ್ನು ತೊಳೆದಿದ್ದಕ್ಕಾಗಿ ಸ್ತೋತ್ರ ಅಯ್ಯ. ಅಪ್ಪ, ನಿನ್ನ ವಾಕ್ಯದಿಂದ ಮಾತ್ರ ನಾವು ಶುದ್ಧರಾಗ್ತೇವೆ ಎಂಬುದನ್ನು ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ ಅಯ್ಯ ಕರ್ತನೆ. ವಿಶೇಷವಾಗಿ ರಾಜ ಹೇಳಿದಂಥ ವಾಕ್ಯವನ್ನು ಆಶೀರ್ವಾದ ಮಾಡು ಅಯ್ಯ ಕರ್ತನೆ. ಮರೆಯದಂತೆ ಕರ್ತನೆ ಅದನ್ನು ಕರ್ತನೆ ನಮ್ಮ ಹೃದಯಗಳಲ್ಲಿ ಕರ್ತನೆ ನೀವು ಬಿತ್ತಿದ್ದೀರಯ್ಯ, ಅದು 60ರಷ್ಟು 100ರಷ್ಟು ಫಲಪಡಿಸ್ಲಿಕ್ಕಾಗುತ್ತೆ ರಾಜ. ನಿನ್ನ ಕಾರ್ಯ ಮಾಡಪ್ಪ ಕರ್ತನೆ ಸ್ವಾಮಿ. ಆ ಒಂದು ಒಳ್ಳೆಯ ವಾಕ್ಯವನ್ನು ಕರ್ತನೆ ನಾವು ಕೇಳಿ ಅಪ್ಪ ಕರ್ತನೆ ಅದರಂತೆ ನಡೆದುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಯ್ಯ ಅಪ್ಪ ಕರ್ತನೆ ಸ್ವಾಮಿ. ವಿಶೇಷವಾಗಿ ರಾಜ ಸ್ವಾಮಿ ಕರ್ತನೆ ಈ ಒಂದು ಆರಾಧನೆಯನ್ನು ಏರ್ಪಾಡು ಮಾಡಿದಂಥ ಕುಟುಂಬಗಳನ್ನು ಆಶೀರ್ವಾದ ಮಾಡಯ್ಯ ಅಯ್ಯ ಕರ್ತನೆ. ಪಂಚಶತಮಾನದ ದಿನದಂದು ಆ ದಿನದಲ್ಲಿ ಕರ್ತನೆ ಸ್ವಾಮಿ ನೀನು ಸುರಿಸಿದಂತೆ ಈ ಒಂದು ದಿನದಲ್ಲಿ ಕೂಡ ಕರ್ತನೆ ಇಲ್ಲಿ ಈ ಒಂದು ಮನೆಯಲ್ಲಿ ನೀನು ಸುರಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮವನ್ನು ಕರ್ತನೆ ನಮ್ಮ ಮಧ್ಯದಲ್ಲಿ ನೀನು ಬರಮಾಡಿದ್ದಕ್ಕಾಗಿ ಸ್ತೋತ್ರ ಅಯ್ಯ ಕರ್ತನೆ ಸ್ವಾಮಿ. ನಮ್ಮನ್ನೆಲ್ಲರನ್ನು ಮುಟ್ಟಿ ಸ್ವಾಮಿ ಸ್ವಸ್ಥಪಡಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಅಯ್ಯ. ಪ್ರಾರಂಭದಿಂದ ಮಧ್ಯದವರೆಗೂ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ ಅಯ್ಯ ಕರ್ತನೆ. ಕಡೆಯವರೆಗೆ ನೀನು ಇದ್ದುಕೊಂಡು ಒಳ್ಳೆ ರೀತಿಯ ಕರ್ತನೆ ಸ್ವಾಮಿ ಈ ಒಂದು ಆರಾಧನೆಯನ್ನು ಆಶ್ರಯಿಸಿ ಬಲಪಡಿಸಿ ಕಾಯ್ದು ಕಾಪಾಡಿ ನಡೆಸ್ತಾ ಬರಬೇಕಾಗಿ ನಜರೇತಿನ ಯೇಸಯ್ಯ ನಿನ್ನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮದೇವರ ಶಾಶ್ವತವಾದ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡುವುದರ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.